ಇವ್ರು ಬೇಗ ಮುಗಿಸ್ತಾನೆ ಸುನಿ ಅಂದರು. ಇದು ನಾನು ಹೇಳಿದೆ 12 ನಿಮಿಷ ಮಾತಾಡ್ತೀನಿ ಸರ್ ಸ್ಟೇಜ್ ಮೇಲೆ. ನೆಕ್ಸ್ಟ್ ಪ್ರೆಸ್ ಮೀಟ್ ಒಂಚೂರು ಪುಷ್ ಮಾಡಿದ್ರು ಪರವಾಗಿಲ್ಲ, ಮಾತಾಡ್ತೀನಿ ಅಂತ ಹೇಳಿದ್ದೀನಿ. ಯಾರಿಂದ ಶುರು ಮಾಡಲಿ? ಫಸ್ಟು ರಮೇಶ್ ಸರ್, ಪ್ರೊಡ್ಯೂಸರ್. ಒಬ್ಬರು ಪ್ರೊಡ್ಯೂಸರ್ ಸಿಗೋದೇ ನಮ್ಮ ಪೂರ್ವ ಜನ್ಮದ ಪುಣ್ಯ. ಸೊ ಅಂಥದ್ರಲ್ಲಿ ರಮೇಶ್ ಸರ್ ಒಂದು ಮಾತು ಹೇಳ್ತಾರೆ, ಸರ್ ಈ ಸಿನಿಮಾ ಅಕಸ್ಮಾತ್ ಸಕ್ಸಸ್ ಆಗಲಿಲ್ಲ ಅಂದರು ನಿಮ್ಮ ಸಂಬಂಧ ಇದೇ ರೀತಿ ಇರಬೇಕು ಅಂತ. ಸೊ ನಮ್ಮ ಮೇಲಿರೋ ಅರ್ಧ ಬರ್ಡನ್ನು ತೆಗೆದಾಯ್ತು. ಸೊ ಅದೇ ನಾನು ಅಂದರೆ ಈ ರೀತಿ ಯಾರನ್ನ ಒಬ್ರು ಹೇಳ್ದಾಗ ನಾವು ಒಂದು ಭಾರ ಇಲ್ಲದೇ ನಾವು ಸಿನಿಮಾ ಶೂಟ್ ಮಾಡ್ಬೋದು. ಸೊ ಅದು ರಮೇಶ್ ಸರ್ ಈ ಸರಿ ನನ್ನ ಬರ್ತಡೆಗೆ ಐಫೋನ್ 15 ಗಿಫ್ಟ್ ಕೊಟ್ಟರು. ಸೊ ನೆಕ್ಸ್ಟ್ ಇಯರು ಐಫೋನ್ 16 ಕೊಡ್ಬೇಕಾದ್ರು. ಅದಕ್ಕೆ ಇಷ್ಟೊಂದು ಹೊಗಳ್ತಾ ಇರೋದು ನಿರ್ಮಾಪಕರನ್ನ. ಸೊ ಇನ್ನು ಅತಿಶಯ ಅಂದರೆ ನಮ್ಮ ವಿನಯ್ ಸರ್ ಬಗ್ಗೆ ಮಾತಾಡ್ಬೇಕಂದ್ರೆ, ಇದಕ್ಕೂ ಮುಂಚೆ 9 ಮೂವಿಗೂ ನನಗೆ ಸಿಂಪಲ್ ಸುನಿ ಅಂತಿದ್ರು. ಬಟ್ ವಿನಯ್ ಸರ್ ಮೂವಿ ಮಾಡ್ಬೇಕಾದ್ರೆ ನಾನು ಸಿಂಪಲ್ ಸುನಿ ಅಂತ ಕರೀಲಿಲ್ಲ. ಯಾಕಂದರೆ ದೊಡ್ಡ ಮನೆ ಹುಡುಗನೇ ಅಷ್ಟು ಸಿಂಪಲ್ ಆಗಿರ್ಬೇಕಾದ್ರೆ ನೀನು ಯಾವ ಲೆಕ್ಕ ಅಂತ ಡೈಲಾಗು. ಅಂದರೆ ಅವರು ಎಷ್ಟು ಅಂದರೆ ನಾವೊಂದಷ್ಟು ದಿವಸ ಬೇಗ ಕರೆಸಿ ವೆಯ್ಟ್ ಮಾಡಿಸಿದ್ವಿ, ಒಂದು ಮಾತಾಡಲ್ಲ. 6 ಗಂಟೆ ಕಳಿಸ್ತೀವಿ ಅಂದಿರೋದು 9-10 ಆಗುತ್ತೆ ಸರ್. ಹೇಳಿದ್ರು ಅವ್ರು ಅಷ್ಟು ಕೇಳೋದು ಹೊರತು ನಮಗಂತೂ ಒಂದು ಇನ್ಫಾರ್ಮ್ ಮಾಡಲ್ಲ. ಸೊ ತುಂಬ ಸ್ಮೂತ್. ಮತ್ತು ವಿನಯ್ ಸರ್ ಹೇಳಬೇಕು ಅಂದರೆ ಮಗು ಥರ. ಸ್ಕೂಟರ್ ಓಡಿಸೋ ಸೀನ್ ಇದೆ ಅಂದಾಗ ಸ್ಕೂಟರ್ ತರಿಸ್ಕೊಂಡು ಅದು ಕಲ್ತರು, ಮ್ಯೂಸಿಕ್ ಕಲ್ತರು. ಸೊ ಪ್ರತಿಯೊಂದೂ ಸ್ಟೂಡೆಂಟ್ ಥರ ಅವರು ಕಲಿತಾ ಹೋಗ್ತಾರೆ. ಮತ್ತು ಅಷ್ಟು ದೊಡ್ಡ ಬ್ಯಾಕ್ ಡ್ರಾಪಿಂದ ಬಂದಿದ್ರು. ಅವರು ತುಂಬ ಸಿಂಪಲಾಗಿ ಕೂತ್ಕೊತಾರೆ, ಎಲ್ಲೂ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ ಅವ್ರನ್ನ ಶೂಟ್ ಮಾಡೋಕ್ಕೆ ತುಂಬ ಖುಷಿ ಆಯಿತು. ಮತ್ತು ಇನ್ನೂ ಹೆಚ್ಚಿನ ಡೇಟ್ಸ್ ಕೊಟ್ಟರೆ ಇನ್ನೂ ಹೆಚ್ಚಿನ ಫಿಲಮ್ಸ್ ಅವ್ರ ಜೊತೆ ಮಾಡ್ಬೋದು. ಸೊ ಈಗಲೇ ಗ್ಯಾಪಲ್ಲಿ ಡೇಟ್ಸ್ ಕೇಳ್ತಾ ಇದ್ದಾರೆ ವಿನಯ್ ಸರ್. ಸ್ವಾದಿಷ್ಟ ಮೇಡಮ್ ಬಗ್ಗೆ ಹೇಳ್ಬೇಕಂದ್ರೆ, ನಾವು ಅವ್ರದ್ದು ಪತ್ರಿಕಾಗಾರ್ತಿ ಕ್ಯಾರೆಕ್ಟರು. ಸೊ ಅದಕ್ಕೆ ಕನ್ನಡ ಬರೋವಂಥ ಹುಡುಗಿನೇ ಹುಡುಕ್ತಿದ್ದಾಗ ಸೊ ಇವ್ರದ್ದು ಆಡಿಷನ್ ಬಂತು. ಇವ್ರದ್ದು ವಿಕ್ರಮ್, ಕಮಲ್ ಹಾಸನ್, ವಿಜಯ್ ಸೇತುಪತಿ ಅವ್ರ ಜೊತೆ ಮಾಡಿರೋಂಥ ಹುಡುಗಿ. ಸೊ ನನಗೆ ಹೇಳ್ದೆ ಇಲ್ಲ ಕನ್ನಡ ಇರೋರು ಬೇಕು ಅಂತ. ಇಲ್ಲ ಸರ್ ಇವ್ರು ಕನ್ನಡದವರೇ, ನೀವು ನೋಡಿ ಅಂತ ಹೇಳಿದ್ರು. ಸೊ ಅವಾಗ ನೋಡಿದಾಗ ತುಂಬ ಖುಷಿ ಆಯಿತು. ಅವರು ತುಂಬ ಚೆನ್ನಾಗಿ ಮಾತಾಡೋಕ್ಕೆ ಕಳಿಸಿದ್ರು ಅದು. ಸೊ ಅದಾದಮೇಲೆ ಅವ್ರದ್ದು ಆಡಿಷನ್ ತೊಗೊಂಡು ಒಂದಷ್ಟು ಡೈಲಾಗ್ ಡೀಟೇಲ್ಸ್ ಎಲ್ಲ ಕೊಟ್ಟಮೇಲೆ ಅವರು ಸ್ಕ್ರಿಪ್ಟ್ ಒಪ್ಕೊಂಡ್ರು. ಸೊ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಸೊ ನೀವು ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ಕ್ಯಾರೆಕ್ಟರ್ ಹೆಚ್ಚಿಗೆ ಬಿಟ್ಕೊಡಕ್ಕಲ್ಲ. ಇವ್ರ ಕ್ಯಾರೆಕ್ಟರ್ನ ನೀವು ಫಿಲಮ್ ನೋಡಿದ ಮೇಲೇ ಕ್ಯಾರೆಕ್ಟರ್ ಗೊತ್ತಾಗೋದು. ಸರ್ ನೀವು ಕ್ಯಾಮ್ರಾ ನೋಡ್ಕೊಂಡು ಮಾತಾಡಿ. ಹಾಂ, ಇಲ್ಲೊಂದು ಕ್ಯಾಮ್ರಾ ಇಟ್ಟರೆ ಜಾಸ್ತಿ ಕ್ಷಮೆ ಇರಲಿ, ನಾನು ಹುಡುಗಿನ ನೋಡ್ಕೊಂಡು ಮಾತಾಡೋದು ಜಾಸ್ತಿ. ಹಾಂ, ಓಕೆ. ಇನ್ನು ರಾಧೆ ಅವ್ರ ಬಗ್ಗೆ ಹೇಳ್ಬೇಕು ಅಂದರೆ ಏನು ಬೇಕಾದ್ರೂ ಹೇಳೋದು. ನಾನು ಏನು ಹೇಳಿದ್ರು ಅವ್ರಿಗೆ ಅರ್ಥ ಆಗಲ್ಲ. ಬೇಸಿಕಲಿ ಮಲ್ಲಿಕಾ ಸಿಂಗ್ ಮೇಡಮ್ ಹೀರೋಯಿನ್ ಆಗಿ ಆಯ್ಕೆ ಆಗೋಕ್ಕೆ ನಮ್ಮ ರಮೇಶ್ ಸರ್ ಕಾರಣ. ನಮ್ಮ ತಂದೆ ತಾಯಿ ನೋಡೋರು, ನಮ್ಮ ಮನೇಲಿ ರಾಧಾಕೃಷ್ಣ ನೋಡೋರು. ನಾನು ಹೋದಾಗ ನೋಡ್ತಿದ್ದೆ ಒಂದಷ್ಟು ಎಪಿಸೋಡ್ಸು, ಬಟ್ ನಾನು ಕ್ಯಾಪ್ಚರ್ ಆಗಿರಲಿಲ್ಲ. ರಮೇಶ್ ಸರ್ ನಾನು ಹೇಳಿದೆ, ಒಬ್ಬರು ನಾರ್ತ್ ಇಂಡಿಯನ್ನು ಕನ್ನಡ ರಿಯಾಲಿಟಿ ಶೋ ಅಲ್ಲಿ ಬರೋ ಸಿಂಗರ್ ಥರದ್ದು. ಈಗ ಆ್ಯಕ್ಚುಲಿ ಒಬ್ಬ ಪಂಜಾಬಿ ಹುಡುಗ ಅದೇ ರೀತಿದು ಹುಡುಗ ಇದ್ದಾನೆ ಒಂದು ಶೋಲ್ಲಿ. ಸೊ ಈ ರೀತಿ ಕ್ಯಾರೆಕ್ಟರ್ ಅಂತ ಹೇಳಿದಾಗ ರಮೇಶ್ ಸರ್ ಇಮಿಡಿಯೇಟಾಗಿ ರಾಧಾಕೃಷ್ಣ ಇವ್ರನ್ನ ಹಾಕೊಳ್ಳೋಣ ಹೀರೋಯಿನ್ ಅಂತ ಅಂದರು. ನಾವು ಸ್ಟಾರ್ಟಿಂಗ್ ಅಪ್ರೋಚ್ ಮಾಡ್ದೋ, ಆಮೇಲೆ ಅವರು ಅಷ್ಟು ಕನೆಕ್ಟ್ ಆಗಲಿಲ್ಲ ನಮಗೆ. ಸೊ ಬೇರೆಯವ್ರನ್ನ ನೋಡ್ತಾ ಇದ್ದ, ಕೊನೆಗೆ ಒಂದ್ಸಲ ಅವ್ರ ಕಡೆಯಿಂದನೇ ಕಾಲ್ ಬಂತು. ಆಮೇಲೆ ಹೋಗಿ ಸ್ಕ್ರಿಪ್ಟ್ ಬಾಂಬೆಗೆ ಹೋಗಿ ನಾವು ಎಕ್ಸ್ಪ್ಲೇನ್ ಮಾಡಿದಾಗ ಮೇಡಮ್ ಖುಷಿಯಾಗಿ ಒಪ್ಕೊಂಡ್ರು. ಸೊ ನಾವು ಕೇಳಿದ್ಕಿನ್ನ ಹೆಚ್ಚಿಗೆ ಡೇಟ್ಸೇ ಕೊಟ್ಟು ತುಂಬ ನಮಗೆ ಅನುಕೂಲ ಮಾಡಿಕೊಟ್ರು. ತುಂಬ ಥ್ಯಾಂಕ್ ಯು ಮೇಡಮ್. ಅದೇ ಡೈಲಿ ಮೈಕ್ ಇಟ್ಕೊಂಡು ಆಕ್ಷನ್ ಕಟ್ ಹೇಳಿದ್ರು ಪ್ರೆಸ್ ಮೀಟ್ ಬಂದಾಗ ಒಂಚೂರು ನರ್ವಸ್ ಆಗಿ ಆಗ್ತೀವಿ. ಆರಾಮ್ ಸರ್ ಎಲ್ಲ. ಇನ್ನು ಸಚಿನ್ ಬಗ್ಗೆ ಹೇಳ್ಬೇಕಂದ್ರೆ, ಸಚಿನ್ ಹೇಳ್ದ, ಸರ್ ನಂದೊಂದು ಆಸೆ ಈಡೇರಿಸಿ ಅಂತ. ನನ್ನೊಂದು ಆಸೆ ಇದೆ, ಈಡೇರಿಸಿ ಅಂತ ಮೆಸೇಜ್ ಆಗ್ತದೆ. ನಾನು ಅಂದ್ಕೊಂಡೆ ನಂದೊಂದು ಚಾಪೀಸಲ್ಲಿ ಗೆದ್ದುತ್ತಾನೇನೋ, ಏನು ಹೇಳ್ಬರು ಅಂತ. ಆಮೇಲೆ ಕೇಳಿದೆ, ಇಲ್ಲ ಹಿಂಗೊಂದು ಸಾಂಗ್ ಬೇಕು ಅಂತ. ಬಟ್ ಎಲ್ಲ ಕನೆಕ್ಟ್ ಆಗಿದೆ ಅಷ್ಟೇ. ನಾವು ಆ ಟೈಮಲ್ಲಿ ನಾನು ಬರಿಬೇಕಾಯ್ತು ಈ ಸಾಂಗ್ನ ಲಿರಿಕ್ಸು. ಒಂದು 2 ಲೈನ್ ಬರೆದು ನನಗೆ ಸಿಗ್ತಿರ್ಲಿಲ್ಲ ಆ ಕ್ಯಾಚ್. ಸರಿ ಸಚಿನಿಗೆ ಕೊಟ್ಟೆ, ಸಚಿನ್ ಬರ್ದ. ನಾನೊಂದು ಲೈನ್ ಹೇಳಿದ್ದೆ, ಇಬ್ಬರು ಸೇರ್ತೀವಿ, ಊರು ತುಂಬ ಗುಸುಗುಸು ನಿಂತಿದೆ ಅಂತ. ಎಷ್ಟು ಮುದ್ದಾಗಿ ಬರ್ದಂದ್ರೆ, ದುಂಬಿ ಬಟ್ಟೆ ಬಂದಗಳಿಗೆ ಊರ ತುಂಬ ಊಹಾಪೋಹ ಅಂತ ಬರ್ದ. ನನಗೆ ಜಯಂತ್ ಕಾಕಿಣಿ ಸರ್ ಬರ್ದಿದ್ದ ಥರ ಫೀಲ್ ಆಗೋಯ್ತು. ಸೊ ನಂಗೆ ತುಂಬ ಖುಷಿ ಆಯಿತು. ಸಾಂಗ್ ಅದು ಫಸ್ಟ್ ಸಾಂಗ್. ಆಮೇಲೆ ನಾನು ಹೇಳಿದ್ದೆ, ನಿಮ್ಗೆ ಏನಾದರೂ ದೊಡ್ಡ ಕಾಂಟ್ಯಾಕ್ಟ್ ಇರಬೇಕು ಅಂತ. ಮೋದಿ ಸರ್ ಜೊತೆ ಫೋಟೋ ಕಳಿಸ್ತಾ, ರಾಹುಲ್ ದ್ರಾವಿಡ್ ಜೊತೆ ಫೋಟೋ ಕಳಿಸ್ತಾ. ಸೊ ಇಮಿಡಿಯೇಟ್ ಸೆಲೆಕ್ಟ್, ಆಮೇಲೆ ಸಾಂಗ್ ನೋಡ್ಕೊಳ್ಳೋಣ, ಫಸ್ಟ್ ಸೆಲೆಕ್ಟ್ ನೀವು ಅಂತ ಹೇಳಿದೆ. ಸೊ ಇದು ಬಿಟ್ಟು ವೀರ್ ಸಮರ್ ಸರ್ ಬಗ್ಗೆ ಫಸ್ಟ್ ಅವ್ರ ಬಗ್ಗೆ ಮಾತಾಡೋಕೆ ಮ್ಯೂಸಿಕ್ ಇದ್ರು. ವೀರ್ ಸಮರ್ ಸರು ನಾನು ಘಂಟಾಘೋಷವಾಗಿ ಹೇಳ್ತೀನಿ, ಯೂಶಲಿ ಇಂಡಸ್ಟ್ರಿಯಲ್ಲಿ ಪರ್ಫೆಕ್ಟ್ ಟೈಮಿಗೆ ಡೆಲಿವರಿ ಮಾಡೋರು ವೀರ್ ಸಮರ್ ಸರ್. ಯಾವ ಮ್ಯೂಸಿಕ್ ಡೈರೆಕ್ಟರು, ಎಡಿಟರ್ಸು, ಟೆಕ್ನಿಷಿಯನ್ಸು ಇನ್ಕ್ಲೂಡಿಂಗ್ ಮೀ. ನಾನು ಒಂದು ಇದನ್ನು ಡಿಸೆಂಬರಲ್ಲಿ ರಿಲೀಸ್ ಮಾಡೋಣ ಅಂದ್ಕೊಂಡೆ, ಈಗ ಫೆಬ್ರವರಿ ಬಂದಿದ್ವಿ. ನಾವೆಲ್ಲರೂ ಡಿಲೇ ಮಾಡ್ತೀವಿ ಟೆಕ್ನಿಷಿಯನ್ಸು. ಬಟ್ ವೀರ್ ಸಮರ್ ಸರ್ ಮಾತ್ರ ಪ್ರತಿ ಸಲನೂ ಫೋನ್ ಅಟೆಂಡ್ ಮಾಡ್ತಾರೆ. ಸರ್ ಇನ್ನು 2 ಅವರ್ ಕಳಿಸ್ತೀನಿ ಅಂದರೆ 2 ಅವರ್ ಒಳಗಡೆ ಬರುತ್ತೆ. ಸೊ ಎನಿ ಟೈಮ್ ಕೀಬೋರ್ಡ್ ಮುಂದೆ ಕೂತಿರ್ತಾರೆ.
ಇನ್ನು ಅವ್ರ ಮ್ಯೂಸಿಕ್ ಬಗ್ಗೆ 2 ಸಾಂಗ್ ಕೇಳಿದರೆ ಇನ್ನು ಮಿಕ್ಕಿ ಸಾಂಗ್ಗಳು ಕೇಳ್ತೀರಾ. ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಅವ್ರ ಸ್ಟ್ರೆಂತ್ ಏನು ಅಂತ. ನನಗೆ ಶಾಕ್ ಆಯಿತು, ವೀರ್ ಸಮದ್ ಸರ್ ಆ್ಯಕ್ಚುಲಿ ಕಾಣಿಸ್ತಾ ಇಲ್ಲ ನನಗೆ. ಸರ್ ಇದು ಎಷ್ಟನೇ ಮೂವಿ? 40 ಸಿನಿಮಾ ಮಾಡಿದ್ದಾರೆ ವೀರ್ ಸಮದ್ ಸರು. ತುಂಬ ಅಗಾಧವಾದಂಥ ಶಕ್ತಿ ಇರೋರು, ಅವರು ತುಂಬ ದೊಡ್ಡವ್ರ ಜೊತೆ ಎಲ್ಲ ವರ್ಕ್ ಮಾಡಿರೋರು, ಶಾಸ್ತ್ರೀಯ ಎಲ್ಲ ರೀತಿ ಪ್ರಕಾರ ಸಂಗೀತಗಳನ್ನ ಕಲ್ತಿರೋರು. ಕಾರಂಜಿ ಅವ್ರದ್ದು ಫಸ್ಟ್ ಫಿಲಮ್ ಕಾರಂಜಿಗೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಹೋಗಿದ್ದೆ, ಸಿಕ್ಕಿರಲಿಲ್ಲ ಆ ಫಿಲಮ್ಗೆ. ಬಟ್ ಅವ್ರ ಜೊತೆ ವರ್ಕ್ ಮಾಡೋ ಚಾನ್ಸ್ ಸಿಕ್ಕಿದ್ದು ನನ್ನ ಪುಣ್ಯ. ಇನ್ಯಾರನ್ನ ಬಿಟ್ಟಿದ್ದು ಎಡಿಟರ್ ಆದಿ, ಫಸ್ಟ್ ಫಿಲಮ್ ಅವನು 24/7 ವರ್ಕ್ ಮಾಡ್ತಾಯಿದ್ದಾನೆ. ಅವನೇನೋ ಮಾತಾಡಬೇಕು ಅಂತ ಒಂದು ಸ್ಪೀಚ್ ರೆಡಿ ಮಾಡ್ಕೊಂಬಂದಿದ್ದಾಗ ಚಾನ್ಸ್ ಸಿಕ್ಕಿಲ್ಲ. ಸೊ ಅದೇ ಪ್ರೀ ರಿಲೀಸ್ ಇವೆಂಟ್ ಇರೋದ್ರಿಂದ ಇನ್ನು ಮಿಕ್ಕಿದ್ದೆಲ್ಲ ಅಲ್ಲಿ ಮಾತಾಡ್ತೀವಿ. 12 ನಿಮಿಷ ಆಯ್ತಾ ಸರ್? ಇನ್ನೂ ಆಗಿಲ್ಲ. ಮಾತಾಡ್ತೀನಿ, ನಾನೇ ಮಾತಾಡಿ ಅಂದರೆ ಮಾತಾಡ್ತೀನಿ. 11 ಸಾಂಗ್. ಇದೊಂದೇ ಡ್ರೀಮ್ ಸಾಂಗ್ ಇರೋದು, ಇನ್ನು ಮಿಕ್ಕಿದೆಲ್ಲ ಕತೆ ಜೊತೆನೇ ಹೋಗುತ್ತೆ. ಹೀರೋ ಬೇಸಿಕಲಿ ಮ್ಯೂಸಿಷಿಯನ್, ಸಾಧು ಸರ್ ಅಸಿಸ್ಟೆಂಟ್, ಅಂದರೆ ರಿಯಲ್ ಸಾಧು ಸರ್ ಸ್ಟುಡಿಯೋದಲ್ಲಿ ವರ್ಕ್ ಮಾಡೋ. ಈಗ ಸಾಧು ಸರ್ದು ಲೂಪ್ ಸ್ಟುಡಿಯೋ ಇದೆ, ಅದರಲ್ಲೊಬ್ಬರು ಅಸಿಸ್ಟೆಂಟ್ ವರ್ಕ್ ಮಾಡ್ತಾರಲ್ಲ, ಸೇಮ್ ಅದೇ ರೀತಿ ಅತಿಶಯ್ ಅಸಿಸ್ಟೆಂಟು. ಅತಿಶಯ್ ಆಮೇಲೆ ವಿನಯ್ ಸರ್ದು ಒಂದು ದಸರಾ ಫೋಟೋ ವೈರಲ್ ಆಗಿತ್ತು. ದಸರಾದಲ್ಲಿ ತುಂಬ ಸುಮ್ಮನೆ ಕೂತಿರೋ ಥರ. ಸೊ ಪ್ರಸನ್ನ ಸರ್ ಇವತ್ತು ಸ್ಟೋರಿ ರೈಟ್ರು ಬಂದಿಲ್ಲ, ಅವ್ರು ನನಗೆ ಕತೆ ನರೇಟ್ ಮಾಡಿದಾಗ ಯಾರನ್ನ ಜೊತೆ ವರ್ಕ್ ಮಾಡಬೇಕು ಅಂದಾಗ ನಮ್ಗೆ ಗೊತ್ತಿತ್ತು, ಅಂದರೆ ಚಿಕ್ಕಪೇಟೆಯಲ್ಲಿ 10 ಜನ ಜೊತೆ ಒಂದು ಹುಡುಗ ಥರ ಇರಬೇಕು, ನಮಗೇನು ಫೋಕಸ್ ಕೊಡದೆ 10 ಜನದಲ್ಲಿ ಒಬ್ಬರು ಅಂತ. ಸೊ ವಿನಯ್ ಸರ್ ಆ ಫೋಟೋ ವೈರಲ್ ಆಗಿದ ತಕ್ಷಣ ನಮಗೆ ಕ್ಯಾಚ್ ಆಯಿತು, ಇಲ್ಲ ದೇವ್ರು ಕಳಿಸ್ತಾ ಇದ್ದಾನೆ ಅಂತ. ಸೊ ಅಲ್ಲಿ ಡೈಲಾಗ್ಸ್ ಅದೇ ವಿನಯ್ ಸರ್ ನಡತೆ ನಂದಂಚೂರು ಕಾಮಿಡಿ ಪಂಚಿಂಗ್ಸ್ ಇದೆ. ಅಲ್ಲ ಅವಾಗಲೇ ಹೇಳಿದ್ನಲ್ಲ ಸರ್, ಇವ್ರ ತರ್ಲೆ ಕ್ಯಾರೆಕ್ಟರು, ಇವರು ವಿನಯ, 2 ಮಿಕ್ಸ್ಚರ್ ಅತಿಶಯ್. ಫನ್ ಇದೆ, ಇಡೀ ಮೂವಿ ಫನ್ ಇದೆ. ಸೊ ಲಾಸ್ಟಲ್ಲಿ ಒಂದಷ್ಟು ಫೀಲ್ ಎಲಿಮೆಂಟ್ಸ್ ಇದೆ. ಎಲ್ಲರನ್ನೂ ಅಟೆಂಡ್ ಮಾಡಿದೆ ಅನಿಸುತ್ತೆ. ಮಧು ಸರ್ ಕೊರಿಯೋಗ್ರಫಿ, ಅವರು ಅಸೋಸಿಯೇಟ್ ಡೈರೆಕ್ಟರ್ ಕೂಡ, ಎಲ್ಲ ಸಾಂಗು ಅವರೇ ಮಾಡಿದ್ದಾರೆ ಕೊರಿಯೋಗ್ರಫಿ. ಇನ್ನು ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆದ ಪ್ರತಿಯೊಬ್ಬರಿಗೂ ನನ್ನ ಜಯಶಾಂತ್, ಮಂಜು, ಅರ್ಜುನ್ ಅವ್ರ ಪೇರೆಂಟ್ಸ್ ಬಂದಿದ್ದಾರೆ, ಎಲ್ಲರಿಗೂ ಧನ್ಯವಾದಗಳು. ಮತ್ತು ಅರುಣಮ್ಮ ಮಾಡಿದರೆ, ಅರುಣಮ್ಮ ವಿನಯ್ ಸರ್ದು ದೊಡ್ಡ ಅವರಿಬ್ರದ್ದೇ ಕಟ್ಔಟ್ಸ್ ಹಾಕ್ಬೇಕು. ಇದು 4ನೇ ಸಿನಿಮಾ ಇಬ್ಬರು ಮಗ ಅಮ್ಮ ಆಗಿ ಆ್ಯಕ್ಟ್ ಮಾಡ್ತಿರೋದು. ಕಾರ್ತಿಕ್ ಮತ್ತು ಸಭಾ ಸರ್ ಇಬ್ಬರು ಮಾಡಿದ್ದಾರೆ. ಸಭಾ ಸರ್ ಸ್ಟಾರ್ಟಿಂಗ್ ಮಾಡಿದ್ರು, ಆಮೇಲೆ ಅವರೊಂದು ತಮಿಳ್ ಮೂವಿ ಬಂದಿದ್ದರಿಂದ ಮೂವ್ ಆನ್ ಆದರು. ಕಾರ್ತಿಕ್ ನಮ್ಗೆ ಕಂಪ್ಲೀಟ್ ಮಾಡಿಕೊಟ್ಟ. ವಿಲಿಯಂ ಡೇವಿಡ್ ಅಸೋಸಿಯೇಟು, ಅವತಾರ್ ಪುರುಷಲ್ಲಿ ವರ್ಕ್ ಮಾಡಿದೆ. ಇದು ಫಸ್ಟ್ ಮೂವಿ ಅಫಿಷಿಯಲಿ ಅಂದು. ಸೊ ಕಾರ್ತಿಕ್ಗೆ ಆಲ್ ದ ಬೆಸ್ಟ್. ಕಾರ್ತಿಕ್, ಆದಿ, ಕೊರಿಯೋಗ್ರಫರ್, ಲಿರಿಸಿಸ್ಟ್, ಇವರೆಲ್ಲ ಫಸ್ಟ್ ಡೆಬ್ಯೂ, ಎಲ್ಲರದು ಡೆಬ್ಯೂ. ಸಿಂಗರ್ ಕೇಶವಾನಂದ್ ಅವ್ರದ್ದು ಡೆಬ್ಯೂ ಇದೆ. ಅಂದರೆ ಏನಂದರೆ ಬೇಡ ಬಿಡಿ, ಓಕೆ. ಫೆಬ್ರವರಿ 9th ಶುಕ್ರವಾರ, ಬಟ್ 8th ಲಕ್ಕಿ ಡೇಟ್ ಅಂತ ಹಾಕೊಂಡಿದ್ದೀವಿ. ಅಂದರೆ 8th ಎಲ್ಲ ಈವ್ನಿಂಗ್ ಶೋಸ್ಗಳು ಓಪನ್ ಆಗ್ತಿದ್ದಾವೆ, 8th ಈವ್ನಿಂಗು. ಸೊ 9th ಶುಕ್ರವಾರ ಆ್ಯಸ್ ಯೂಶುವಲ್ ರಿಲೀಸ್ ಆಗುತ್ತೆ ಸರ್. ಸಿಂಗಲ್ ಸ್ಕ್ರೀನ್ಸ್ 9th ಓಪನ್ ಆಗುತ್ತೆ. ಸೊ ಥ್ಯಾಂಕ್ ಯು. ಮತ್ತು ಇನ್ನು ತುಂಬ ಜನ ಆರ್ಟಿಸ್ಟ್ಗಳು ಬಂದಿದ್ದೀರಾ, ಶಿವರು ಮತ್ತು ರಂಗಪ್ಪಣ್ಣ, ಪ್ರತಿಯೊಬ್ಬರಿಗೂ, ಲೋಕಿ ಸರ್, ಎಲ್ಲರಿಗೂ, ವೈಶಾಖ್, ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು. ಥ್ಯಾಂಕ್ ಯು. ಇನ್ನು ನಮ್ದು 7-8 ಸಾಂಗ್ ಬರುತ್ತೆ, ನೋಡಿ ಸಪೋರ್ಟ್ ಮಾಡಿ. ಫೆಬ್ರವರಿ 8, 9 ನಿಮ್ಗೆ ಯಾವತ್ತು ಅಕಸ್ಮಾತ್ ಗರ್ಲ್ಫ್ರೆಂಡ್ ಇದ್ದರೆ 14, ಈ ರೀತಿ ನಿಮ್ಗೆ ಯಾವತ್ತು ನೋಡಬೇಕು ಅನ್ಸುತ್ತೋ ನೋಡಿ, ಆ ವೀಕಲ್ಲಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ನೀವು ಇಲ್ಲೇ ಇರಿ, ಇಡೀ ತಂಡ ವೇದಿಕೆ ಮೇಲೆ ಬರಬೇಕು. ಒಂದು ಫೋಟೋ ಆಪರ್ಚುನಿಟಿ. ವಿನಯ್ ಸರ್, ಸ್ವಾತಿಷ್ಠ, ಮಲ್ಲಿಕಾ, ಅರುಣಮ್ಮ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.